ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 11ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಆ ಶ್ಲೋಕದ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಏನು ಅಂತಂದರೆ, ಯಜ್ಞದ ಮೂಲಕ ನಾವು ದೇವತೆಗಳನ್ನು ತೃಪ್ತಿಪಡಿಸ್ಬೇಕು. ದೇವತೆಗಳು ನಮ್ಮನ್ನು ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಏನು ಸಹಾಯ ಬೇಕೋ ಅದು ಮಾಡ್ತಾರೆ. ಈ ರೀತಿ ನಿಸ್ವಾರ್ಥ ಭಾವದಿಂದ ನಾವು ಒಬ್ಬರನ್ನ ಇನ್ನೊಬ್ರು ತೃಪ್ತಿಪಡಿಸ್ತಾ ನೀವು ಪರಮಶ್ರೇಯಸ್ಸನ್ನು ಪಡಿತೀರಾ ಅಂತಂದ್ಬಿಟ್ಟು ಹೇಳಿದ್ದನ್ನ ಭಗವಂತ ಹೇಳ್ದ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಅನೇನ ಅನ್ನುವಂಥ ಪದ ಇದೆಯಲ್ಲ, ಅದು ಇಲ್ಲಿ ಯಾವುದರ ವಾಚಕವಾಗಿದೆ ಮತ್ತು ಅದರ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ಈ ಒಂದು ಶ್ಲೋಕದಲ್ಲಿ ಅನೇನ ಅಂತಂದರೆ ಈ ಯಜ್ಞದ ಮೂಲಕ ಅಂತ ಅರ್ಥ. ಆ ಒಂದು ಪದವನ್ನು ಯೂಸ್ ಮಾಡಿದಾರಲ್ಲ, ಅದು ಯಾಕೆ ಮಾಡಿರೋದು, ಈ ಯಜ್ಞದ ಮೂಲಕ ಅನ್ನೋದನ್ನು ಯಾಕೆ ಹೇಳಿದ್ದಾರೆ, ಮತ್ತು ಅದರ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಏನಪ್ಪ ಅಂತಂದರೆ, ಅನೇನ ಅನ್ನುವಂಥ ಪದ ನಡೀತಾ ಇರುವಂತಹ ಪ್ರಕರಣದ ಸ್ವಧರ್ಮರೂಪಿ ಯಜ್ಞದ ವಾಚಕ ಆಗಿದೆ. ಅಂದರೆ ಇಲ್ಲಿ ಈಗ ಈ ಒಂದು ಪದ ಯೂಸ್ ಮಾಡಿದಾರಲ್ಲ ಅನೇನ ಅಂತಂದ್ಬಿಟ್ಟು, ಯಾವ ಯಜ್ಞದ ಬಗ್ಗೆ ಮಾತಾಡ್ತಾ ಇರೋದು ಅಂತಂದರೆ, ಈಗ ಇಲ್ಲಿ ಈ ಭಗವದ್ಗೀತೆಯನ್ನು ಹೇಳ್ತಾ ಇರುವಂಥ ಸಮಯದಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಸ್ವಧರ್ಮ ರೂಪಿ ನಿನ್ನ ವರ್ಣ, ಆಶ್ರಮ ಮತ್ತೆ ನಿನ್ನ ಗುಣ, ಇದರ ಒಂದು ಸ್ವಧರ್ಮವನ್ನ ಹೇಳ್ತಾ ಇರೋದು. ನಿನಗೆ ಅಂತ ಬಂದಿರುವಂತಹ ಕರ್ತವ್ಯಗಳನ್ನ, ನಿನ್ನದು ಅಂತ ಒಂದು ಧರ್ಮ ಇರುತ್ತಲ್ಲ, ಅದರ ಒಂದು ಯಜ್ಞದ ವಾಚಕವಾಗಿ ಇಲ್ಲಿ ಹೇಳ್ತಾ ಇರೋದು. ಆದರೆ ಇಲ್ಲಿ ಆ ಒಂದು ವಿಷಯವನ್ನ ತಿಳಿಸ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನಪ್ಪ ಅಂತಂದ್ರೆ, ಯಜ್ಞದಲ್ಲಿ ವೇದ ಮಂತ್ರಗಳ ಮೂಲಕ ನಾವು ದೇವತೆಗಳಿಗೆ ಹವಿಸ್ಸನ್ನ ಕೊಡ್ತೀವಲ್ವಾ, ಅದನ್ನ ಇಲ್ಲಿ ಉಪಲಕ್ಷಣವನ್ನಾಗಿ ಮಾಡಿ, ಅಂದ್ರೆ ಏನು, ಆ ರೀತಿ ಹೇಳಿದ್ದಾರೆ. ಏನು, ಯಜ್ಞಗಳನ್ನ ಮಾಡಿ ಅದರಲ್ಲಿ ನಾವು ಏನು ಅರ್ಪಣೆ ಮಾಡಬೇಕು ಅಂತಿರ್ತೀವೋ ದೇವತೆಗಳಿಗೆ, ಆ ಹವಿಸ್ಸನ್ನ ಕೊಡೋದನ್ನ ಉಪಲಕ್ಷಣವನ್ನಾಗಿ ಮಾಡಿಕೊಂಡು ಇಲ್ಲಿ ಸ್ವಧರ್ಮವನ್ನ ಪಾಲನೆ ಮಾಡುವಂತಹ ಯಜ್ಞದ ಅವಶ್ಯಕತೆಯನ್ನ ಹೇಳಿದ್ದಾರೆ. ಈಗ ವೇದಗಳಲ್ಲಿ ಹೇಳಿರೋದೇನು, ದೇವತೆಗಳನ್ನ ನಾವು ತೃಪ್ತಿಪಡಿಸ್ಬೇಕು ಅಂತ ಅಂದ್ಬಿಟ್ಟು. ಈಗ ಕಲಿಗಾಲದಲ್ಲಿ ಇಲ್ಲಿ ಯಜ್ಞ ಅಂತಂದ್ರೆ ಹವನಗಳನ್ನ, ಹೋಮಗಳನ್ನ, ಯಜ್ಞವನ್ನ ಮಾಡಿ ಅದರಲ್ಲಿ ಹವಿಸ್ಸನ್ನ ಸಮರ್ಪಣೆ ಮಾಡೋದು, ಇದೆಲ್ಲ ಈಗ ಕಲಿಗಾಲದಲ್ಲಿ ನಡೆಯೋದಿಲ್ಲ. ಅದಕ್ಕೋಸ್ಕರ ನಿನ್ನ ಸ್ವಧರ್ಮ ಏನಿದೆಯೋ, ನೀನು ಕ್ಷತ್ರಿಯನಾಗಿದ್ರೆ ನಿನ್ನ ಸ್ವಧರ್ಮ ಏನಿದೆ, ಯುದ್ಧ ಮಾಡೋದು. ಯಾರಾದರೂ ಶತ್ರುಗಳು ಬಂದು ನಿನಗೆ ಮೋಸ ಮಾಡೋಕ್ಕೆ ಅಥವಾ ನಿನ್ನ ಮೇಲೆ ಆಕ್ರಮಣ ಮಾಡಿದಾಗ ನೀನು ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಅದೇ ರೀತಿ ಒಬ್ಬ ಬ್ರಾಹ್ಮಣನಿಗೆ ಏನು ಕರ್ತವ್ಯ ಇರುತ್ತೋ ಅದನ್ನ ಮಾಡಬೇಕಾದ್ರೆ ಅವನ ಸ್ವಧರ್ಮ ಅಲ್ವಾ. ಆ ಸ್ವಧರ್ಮವನ್ನ ಮಾಡೋದೇನೆ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಆ ಸ್ವಧರ್ಮದ ಕರ್ತವ್ಯದ ಪಾಲನೆಯನ್ನ ಮಾಡೋದಿದೆಯಲ್ಲ, ಅದೇ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಅನೇನ ಅಂತಂದ್ರೆ ಯಜ್ಞ ರೂಪದಲ್ಲಿ ನೀನು ಮಾಡು ಅಂತ ಹೇಳ್ತಾ ಇರೋದು ಯಾವುದನ್ನ ಅಂತಂದ್ರೆ, ನಿನ್ನ ಸ್ವಧರ್ಮಕ್ಕೆ ಏನು ಕರ್ಮ ಬರುತ್ತೋ ಅದನ್ನ ನೀನು ಮಾಡು ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಉಪಲಕ್ಷಣ ರೂಪದಿಂದ ಇದನ್ನ ಹವನ ರೂಪಿ ಯಜ್ಞದ ವಾಚಕ ಅಂತ ತಿಳ್ಕೋಬೇಕು. ಮತ್ತೆ ಆ ಹವನ ರೂಪಿ ಯಜ್ಞದ ಮೂಲಕ ದೇವತೆಗಳಿಗೆ ಹವಿಸ್ಸನ್ನ ತಲುಪಿಸಿ ಪುಷ್ಟಿಗೊಳಿಸೋದು ಮತ್ತು ಅವರ ಅವಶ್ಯಕತೆಗಳನ್ನು ಪೂರ್ತಿ ಮಾಡೋದು, ಅವರನ್ನು ತೃಪ್ತಿಪಡಿಸೋದು ಅಂತ ತಿಳ್ಕೋಬೇಕು. ಅಂದರೆ ಈಗ ಈ ಕಾಲಕ್ಕೆ ತಕ್ಕಂಗೆ ನಾವು ಏನು ಮಾಡಬೇಕೋ ಆ ಕೆಲಸವನ್ನು ಮಾಡಿ ಆ ದೇವತೆಗಳಿಗೆ ತೃಪ್ತಿಪಡಿಸ್ಬೇಕು ಅಂತ ಅಂದ್ಬಿಟ್ಟು. ಈಗ ಒಂದೊಂದು ಕಾಲಕ್ಕೆ ಅದರದೇ ಆದಂತಹ ಧರ್ಮ ಇರುತ್ತೆ, ಅದರದೇ ಆದಂತಹ ಬಣ್ಣ ಇರುತ್ತೆ, ಅದರದೇ ಆದಂತಹ ಸ್ವಭಾವ ಇರುತ್ತೆ, ಅದರದೇ ಆದಂತಹ ಕೆಲವೊಂದು ಫಲಗಳಿರುತ್ತೆ, ಅದರದೇ ಆದಂತಹ ಕೆಲವೊಂದು ರೀತಿ ನೀತಿಗಳಿರುತ್ತೆ ಅಲ್ವಾ. ಸತ್ಯಯುಗದಲ್ಲಿ ಹೇಗೆ ನಡ್ಕೊಳ್ತಾ ಇದ್ರೋ ಆ ರೀತಿ ಕಲಿಯುಗದಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಯುಗದ ಕೆಲವೊಂದು ಧರ್ಮ ಆಚರಣೆಗಳಿರುತ್ತಲ್ಲ, ಅದರ ಪ್ರಕಾರ ನಿನಗೆ ಅಂತ ಬಂದಿರುವಂತಹ ವರ್ಣಾಶ್ರಮಕ್ಕೆ ಅನುಸಾರವಾಗಿ ನಿನ್ನ ಸ್ವಧರ್ಮ ಪಾಲನೆ, ನಿನ್ನ ಕರ್ತವ್ಯಗಳನ್ನು ಮಾಡೋದಿದೆಯಲ್ಲ, ಅದೇ ಇಲ್ಲಿ ನೀನು ಆ ಯಜ್ಞಕ್ಕೆ ಸಮರ್ಪಣೆ ಮಾಡುವಂತ ಹವಿಸ್ಸು ಅಂತ ತಿಳ್ಕೊಂಡು ನಿನ್ನ ಕೆಲಸವನ್ನ ಮಾಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು.
ಈಗ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದೇವತೆಗಳನ್ನ ನಾವು ತೃಪ್ತಿ ಪಡಿಸ್ಬೇಕು, ದೇವತೆಗಳಿಗೆ ಕೊಡುವಂತ ಆವಿಸ್ಸನ್ನ ಕೊಡಬೇಕು. ಈಗ ಈ ಕಲಿಗಾಲದಲ್ಲಿ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು, ಮತ್ತು ಅದನ್ನ ಅರ್ಪಣೆ ಭಾವದಿಂದ, ಅಂದ್ರೆ ಭಗವಂತ ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಅಂತ ತಿಳ್ಕೊಂಡಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಆ ಕೆಲಸವನ್ನ ಮಾಡಬೇಕು. ಮುಖ್ಯವಾಗಿ ಈ ಕಲಿಕಾಲಕ್ಕೆ ಅಂತ ಇರುವಂತ ಯಜ್ಞ ಅಂತಂದ್ರೆ ಜಪಯಜ್ಞ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತೀವಲ್ವಾ, ಅದು ನನ್ನ ಕೆಲಸಗಳನ್ನ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇದು ನನ್ನ ಕರ್ತವ್ಯ, ನನ್ನ ಸ್ವಧರ್ಮ ಇದು ಅಂತ ತಿಳ್ಕೊಂಡು ನಮ್ಮ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಕರ್ತವ್ಯ ಪಾಲನೆಯನ್ನ ಮಾಡೋದರ ಮೂಲಕ ಪ್ರತಿಯೊಂದು ಋಷಿ, ಪಿತೃ, ಭೂತ, ಪ್ರೇತ, ಮನುಷ್ಯ, ಪಶು, ಪಕ್ಷಿ ಎಲ್ಲ ಪ್ರಾಣಿಗಳಿಗೂ ಕೂಡ ಅದು ಸುಖವನ್ನ ಉಂಟು ಮಾಡುತ್ತೆ. ಆಮೇಲೆ ಅವುಗಳ ಉನ್ನತಿಯನ್ನ ಬಯಸೋದು ಸಹ ಇದರಲ್ಲೇ ಅಂತರ್ಗತವಾಗಿದೆ ಅಂತ ತಿಳ್ಕೋಬೇಕು. ಅಂದ್ರೆ ಇವರೆಲ್ಲ ಉನ್ನತಕ್ಕೆ ಹೋಗಬೇಕು ಅಂತ ನಮ್ಮ ಮನ್ಸಲ್ಲಿ ಇರುತ್ತಲ್ಲ, ಅದು ಕೂಡ ಇದರಲ್ಲೇ ಸೇರ್ಕೊಳ್ಳುತ್ತೆ. ಈಗ ಒಂದು ಪಕ್ಷಿ ಆಗಿರ್ಬೋದು, ಒಂದು ಪಶು ಆಗಿರಬಹುದು, ಒಂದು ಪಿತೃಗಳಾಗಿರ್ಬೋದು. ಈಗ ಪಿತೃಪಕ್ಷ ಅಂತ ಬರುತ್ತೆ. ಅಂದ್ರೆ ನಮ್ಮ ಪಿತೃಗಳು ಅಂದ್ರೆ ನಾವು ಈಗ ಜನ್ಮಕ್ಕೆ ಕಾರಣವಾಗಿರುವಂತವ್ರು, ನಮ್ಮ ಕುಲದವರು ಇರ್ತಾರಲ್ವಾ, ಅವ್ರನ್ನ ನಾವು ಪಿತೃಗಳು ಅಂತ ಹೇಳ್ತೀವಿ. ಅವ್ರು ಇದ್ದಿದ್ದಕ್ಕೆ ತಾನೇ ನಾವು ಈ ಒಂದು ಜಗತ್ತಿಗೆ ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಈ ಮನುಷ್ಯ ಜನ್ಮ ಅನ್ನೋದು ನಮಗ್ ಸಿಕ್ಕಿದೆ, ಅದಕ್ಕೆ ನಂದೇ ಆದಂತ ಕೆಲವೊಂದು ಋಣಗಳಿರತ್ತೆ, ಅದನ್ನೆಲ್ಲ ತೀರಿಸ್ಕೋಬೇಕು. ಅದಕ್ಕೆ ಪಿತೃಪಕ್ಷದಲ್ಲಿ ನಾವು ಅವರಿಗೆ ಕೊಡುವಂತಹ ಗೌರವ ಮರ್ಯಾದೆಗಳನ್ನ ಕೊಡಬೇಕು. ಅವ್ರಿಗೇನು ಕೊಡಬೇಕು, ಅವರ ಒಂದು ತರ್ಪಣವನ್ನ ಬಿಡೋದಾಗಿರ್ಬೋದು, ಅವರ ಹೆಸರು ಹೇಳಿಕೊಂಡು ಬ್ರಾಹ್ಮಣರಿಗೆ ನಾವು ದಾನ ಕೊಡೋದಾಗಿರ್ಬಹುದು. ಇದನ್ನ ಮಾಡಿದಾಗ ಪಿತೃ ಋಣದಿಂದ ನಾವು ಆ ಪಿತೃ ಋಣವನ್ನ ತೀರಿಸ್ದಾಗತ್ತೆ. ಅದೇ ರೀತಿ ಋಷಿ ಋಣನೂ ಇರುತ್ತೆ. ಅದೇ ರೀತಿ ಮನುಷ್ಯರು, ಅಂದ್ರೆ ನಮಗೆ ಬೇರೆ ಮನುಷ್ಯರು ಕೂಡ ನಮಗೆ ಸಹಾಯ ಮಾಡ್ತಾರಲ್ಲ. ಮನುಷ್ಯ ಒಂಟಿಯಾಗೆ ಬದುಕಿ ಬಾಳನ್ನ ನಡೆಸೋದಕ್ಕಾಗೋದಿಲ್ಲ. ನಮಗೋಸ್ಕರ ಬೇಕಾದಷ್ಟು ಜನ ಕಷ್ಟಪಟ್ಟಿರ್ತಾರೆ. ಅದು ಹೇಗೆ ಅಂತ ಅನ್ಸುತ್ತಾ ನಮ್ಗೆ? ಯಾವ ಮನುಷ್ಯರಿಂದನೂ ನಾನು ಸಹಾಯ ತಗೊಳಲ್ವಲ್ಲ ಅಂತ ನಮ್ಗನ್ಸುತ್ತಲ್ವಾ? ಆದ್ರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಈಗ ನಾವು ಮನೆ ಕಟ್ಟಬೇಕು ಅಂತಂದ್ರೆ ಆ ಮನೆಯನ್ನ ಕಟ್ಕೊಡೋ ಅಂತವ್ನು ಇರ್ತಾನಲ್ಲ, ಅವನು ಮನುಷ್ಯ ತಾನೇ ಕಟ್ಕೊಡೋದು. ನಾವೇ ನಿಂತ್ಕೊಂಡು ಎಲ್ಲ ಮಾಡೋಕ್ಕಾಗತ್ತಾ? ದುಡ್ಡು ಖರ್ಚು ಮಾಡ್ತೀವಿ, ಆದ್ರೆ ಒಬ್ಬ ಮನುಷ್ಯ ನಮಗ್ ಸಹಾಯ ಮಾಡ್ಲಿಲ್ಲ ಅಂತಂದ್ರೆ ನಾನ್ ಮನೆ ಕಟ್ಟಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಬೇಕಾದಷ್ಟಿದೆ ಅಲ್ವಾ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡೇ ಬದುಕ್ತಾ ಇರೋದು ನಾವೆಲ್ಲರೂ ಕೂಡ. ಅದಕ್ಕೆ ಪ್ರತಿಯೊಂದು ಕೂಡ ಋಣದಲ್ಲೇ ನಾವು ಬದುಕ್ತಾ ಇರ್ತೀವಿ. ಅದಕ್ಕೆ ನಾವು ಏನ್ ತಗೊಳ್ತೀವೋ ಪ್ರಕೃತಿಯಿಂದ ಆಗಿರ್ಬೋದು, ದೇವತೆಗಳಿಂದ ಆಗಿರ್ಬೋದು, ಪಿತೃಗಳಿಂದ ಆಗಿರ್ಬೋದು, ಬೇರೆ ಮನುಷ್ಯನಿಂದ ಆಗಿರ್ಬೋದು, ಋಷಿಗಳಿಂದ ಆಗಿರಬಹುದು, ಅದನ್ನೆಲ್ಲ ನಾವು ವಾಪಸ್ ಕೊಡಬೇಕು. ಅದಕ್ಕೋಸ್ಕರನೇ ನಮಗ್ ಕೈಯಲ್ಲಿ ಆದಷ್ಟು ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು. ಅದನ್ನ ನಿಜವಾಗ್ಲೂ ಋಣವನ್ನ ತೀರಿಸೋದು ಅಂತ ಹೇಳೋದು. ಅಂದ್ರೆ ಉನ್ನತಿಯನ್ನ ಬಯಸೋದು ಅಂದ್ರೆ ಬೇರೆಯವರು ಕೂಡ ಚೆನ್ನಾಗಿರ್ಬೇಕು ಅಂತ ನಾವು ಅನ್ಕೊಳ್ತೀವಲ್ವಾ, ಅದು ಇದರಲ್ಲೇ ಸೇರ್ಕೊಳ್ಳುತ್ತೆ. ಬೇರೆಯವರು ಬೆಳೀತಾ ಇದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು ನಾವು, ಆಯ್ತಾ? ನಮ್ಗೆ ಎಷ್ಟು ಕೊಟ್ಟಿದ್ದಾನೋ ಭಗವಂತ ಅದ್ರಲ್ಲಿ ಖುಷಿಯಾಗಿತ್ಕೊಂಡು ಅದರಲ್ಲೇ ನಾವು ಬೇರೆಯವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ನೋಡಿ ಮಾಡಬೇಕು. ಅದನ್ನೇ ನಾವು ಋಣವನ್ನ ತೀರಿಸೋದು ಅಂತ ಹೇಳೋದು. ಅದಕ್ಕೆ ಇಲ್ಲಿ ಈ ಯಜ್ಞದ ಮೂಲಕ ಅಂತಂದ್ರೆ ಯಾವ ಯಜ್ಞ ಅಂತ ಕೇಳಿದಾರಲ್ಲ, ನನ್ನ ಸ್ವಧರ್ಮ ಏನಿದೆಯೋ ಆ ಕರ್ತವ್ಯಗಳನ್ನ ಮಾಡೋದೇ ಇಲ್ಲಿ ಯಜ್ಞ ಅಂತ ತಿಳ್ಕೋಬೇಕು ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.